अनेक दिवसांपासून बेळगाव शहरासह तालुक्यातील रहिवाशांना भटक्या कुत्र्यांच्या उपद्रवाचा सामना करावा लागत असून आपण बाहेर पडलो तर कोणते कुत्रे आपला पाठलाग करून चावा घेतील, आपले काय होईल या भीतीने ते सध्या जगत आहेत. आतापर्यंत भटक्या कुत्र्यांनी चावा घेतलेल्यांची संख्या 1.5 लाखांच्या पुढे गेली आहे. भटक्या कुत्र्यांना प्रतिबंध करण्यासाठी महापालिका आणि स्थानिक संस्थांच्या पातळीवर सक्रियपणे काम करण्याची गरज आहे. ही बाब जिल्हाधिकाऱ्यांच्या निर्देशनास आणून दिले असल्याचे महेश कोनी यांनी प्रतिक्रिया दिली. ಸೊ ಬೀದಿ ನಾಯಿ ನಿಯಂತ್ರಣ ಮಾಡಬೇಕಾದ್ರೆ ಇದು ನಮ್ಮದು ಏನಂತಾರಲ್ಲ, ನಮ್ಮದು ಕಾರ್ಪೊರೇಷನ್ ಆಯಿತು ಅಥವಾ ನಮ್ಮದು ಮುನ್ಸಿಪಾಲ್ಟಿ ಆಯಿತು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ಸಕ್ರಿಯವಾಗಿ ಒಂದು ನಾವು ಕಾರ್ಯಾಚರಣೆ ಮಾಡಬೇಕು. ಪ್ರತಿಯೊಂದು ನಾಯಿಗಳನ್ನು ಏನಂತಾರಲ್ಲ ಸ್ವಲ್ಪ ಸ್ಟೆರಿಲೈಸೇಷನ್ ಮಾಡೋಕ್ಕಾಗುತ್ತೆ, ಅಥವಾ ನಾಯಿಗಳನ್ನು ಎಲ್ಲ ಕೂಡಿಸ್ಕೊಂಡು ಎಲ್ಲರೂ ಬೇರೆ ಕಡೆ ಒಂದು ಸಪ್ರೇಟ್ ಸೆಗ್ರಿಗೇಷನ್ ಮಾಡಬೇಕಂತ ಇದು ಒಂದೇ ಇಲಾಖೆ ಅಲ್ಲ, ನಮ್ಮ ಇಲಾಖೆಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಇದು ನಾಯಿ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಕಾರ್ಪೊರೇಷನ್ ಇರ್ಬೋದು ಅಥವಾ ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅವರು ಆ್ಯಕ್ಟಿವ್ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಮೆಜರ್ಸ್ ತೊಗೋಬೇಕಾಗುತ್ತೆ ಸರ್. ಎಲ್ಲ ನನ್ನ ಪ್ರತಿ ವರ್ಷ ನಾವು ಇದು ನಮ್ಮದು ಜಾಯಿಂಟ್ ಮೀಟಿಂಗ್ ಆಗುತ್ತೆ ಸರ್. ನಮ್ಮದು ಮಂತ್ಲಿ ನಮ್ಮದು DC ಅಂಡರ್ ಮೀಟಿಂಗ್ ಆಗುತ್ತೆ, CO ಅಂಡರ್ ಮೀಟಿಂಗ್ ಆಗುತ್ತೆ. ಸೊ ಇದೆಲ್ಲ IDSP ರಿವ್ಯೂ ಆಗುತ್ತೆ ಸರ್. ಆ ಟೈಮಲ್ಲಿ DC ಅವ್ರ ಗಮನಕ್ಕೂ ತೊಗೊಂಬಂದಿದ್ದೀವಿ ಸರ್, ಇದು CO ಅವ್ರ ಗಮನಕ್ಕೂ ಇದೆ ಸರ್. ಸೊ ಇದೊಂದು ಇವನ್ ಕಾರ್ಪೊರೇಷನ್ ಥ್ರೂ ಆಯಿತು ಅಥವಾ ಮುನ್ಸಿಪಾಲಿಟಿ ಥ್ರೂ ಆಯಿತು, ಇದೊಂದು ಆ್ಯಕ್ಟಿವ್ ಇದು ಮಾಡಬೇಕಂತ ನಾವು ಸುಮಾರು 2 ವರ್ಷದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಸರ್ ನಾವು. भटक्या कुत्र्यांच्या उपद्रवामुळे लोकांचे हाल होत आहेत. मंडळाचे सदस्य आणि अधिकाऱ्यांची बैठक बोलावून भटक्या कुत्र्यांवर नियंत्रण ठेवण्यासाठी योग्य ती कारवाई केली जाईल असे जिल्हा प्रभारी मंत्री सतीश जारकिहोळी यांनी आश्वासन दिले. ನಾವು ಈ ಚುನಾವಣೆಯಿಂದ ಸುಮಾರು 2 ತಿಂಗಳಾಯಿತು ಕಾರ್ಪೊರೇಷನ್ಗೆ ನಾವು ಹೋಗಿಲ್ಲ. ಈಗ ಅನುಮತಿ ಕೊಟ್ಟಿದ್ದಾರೆ ಈಗ ಕೆಲವು ಮೀಟಿಂಗ್ ಮಾಡಲಿಕ್ಕೆ ಚುನಾವಣೆ ಆಯೋಗ. ಸೊ ಅವ್ರಿಗೆ ಒಂದು ಸಭೆ ಮಾಡ್ತೀವಿ, ಎಲ್ಲರನ್ನೂ ಕಾರ್ಪೊರೇಟ್ರನ್ನ ಕರೆದು ಮೇಯರ್ ಅವರು ನಾವು ನೀವು ಹೇಳಿದ ಬಗ್ಗೆ ಚಿಂತನೆ ಮಾಡ್ತೀವಿ. ವಿಶೇಷವಾಗಿ ನಾಯಿ ಮಾಂಸದ ಅಂಗಡಿಗಳು ಏನಿರುತ್ತೆ ಅವು ಮಾಂಸವನ್ನೇ ಬೇಕಾಬಿಟ್ಟು ಎಸಿತಾರೆ, ಇದರಿಂದ ಅವು ಜಾಸ್ತಿ ಆಗ್ತದೆ ಸರ್. ನೋಡ್ಬೋದು ಗಾಂಧಿನಗರ ಮತ್ತು ಕಡಬಡಿಗಳು ಈ ಮಾಂಸದ ಅಂಗಡಿಗಳು ಏನಿದೆ ಅಲ್ಲೇ ನಾಯಿಗಳ ಹಾವಳಿ ಜಾಸ್ತಿ ಇದೆ ಮತ್ತು ಅಲ್ಲೇ ಅದು ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದು ಹಿಂಗೆ ಆಗ್ತದೆ. ಸ್ಟ್ರಿಕ್ಟಾಗಿ ನಾವು ಮಾಡೋದಲ್ಲ. ಸರ್ಕಾರ ಜವಾಬ್ದಾರಿ ಅಷ್ಟೇ ಇದೆ, ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ, ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ. ಎಲ್ಲರೂ ನಮ್ಮದೇನಲ್ಲ ಅಲ್ಲಿ ಹೋಗಿದ್ದಾರೆ, ನಮ್ಮದೇನು ಸಂಬಂಧ, ಅವ್ರ ಮನೆ ಮುಂದೆ ಹೋಗಿದ್ದಾರೆ ಅನ್ನೋದು ಮನಸ್ಥಿತಿ ನಮ್ಮದು. ನಮ್ಮ ಮನೆ ಸ್ವಚ್ಛಿದ್ರೆ ಸಾಕೊಂಡು ಭಾವನೆಯಲ್ಲಿ ನಾವಿರ್ತೀವಿ. ಈಗ ಇವೆಲ್ಲ ಆಗ್ತಾವ. ನೀವು ಹೇಳ್ದಂಗೆ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕಂತ, ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲಿ ನಮ್ಮ ಪೊಲ್ಯೂಷನ್ ಅಧಿಕಾರಿಗಳನ್ನು, ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು. ಒಂದು ಸಾರಿ ಏನು ಮಾಡೋದು, ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರೆ ಅವ್ರ. ಸೊ ಕೆಲವು ಅಧಿಕಾರಿಗಳ ಭಾಳಷ್ಟಿಂದ ಇಲ್ಲೇ ಇರ್ತಾರೆ, ಅವ್ರು ಎಲ್ಲಿ ಹೋಗೋಲ್ಲ. ಅವ್ರ ನೌಕರಿನೂ ಇಲ್ಲೇ, ರಿಟೈರ್ಮೆಂಟು ಇಲ್ಲೇ, ಎಲ್ಲ ಇಲ್ಲೇ ಇರ್ತದೆ. ಹಿಂಗಾಗಿ ಅವರು ಕೆಲಸ ಮಾಡೋಲ್ಲ. ಏನು ನಾವು ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿಂದ ಹಿಡ್ಕೊಂಬರ್ತಲ್ಲ, ಮನೆ ಹೇಳಿಲ್ಲ ಕತಿ. ಹಂಗೆ ಈ ಬಸ್ನಾಗ ಇಳಿಸಿರ್ತೀವಿ, ಹಿಂದಿನ ಬಸ್ನಾಗ ಹತ್ತಿ ಬರ್ತಾನೆ. ಏನು ಮಾಡೋದು ನಾವು? ಈಗ ನಾವು ಬಸ್ನಾಗ ಇಳಿಸಿರ್ತೀವಿ, ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ ಆಯ್ತು ನಮ್ಕಿಂತ ಮುಂದೆ ಬೆಂಗಳೂರು ಹೋಗಿ ಹತ್ತಿ ಕೂತಿರ್ತಾನ. ಇಲ್ಲ ಅದನ್ನ ಜಾಯಿಂಟ್ ಜವಾಬ್ದಾರಿ ಇದೆಯಲ್ಲ, ಒಬ್ಬರದೇ ಇಲ್ಲ. ಸರ್ಕಾರ ಅಂದರೆ ಸರ್ಕಾರ, ಸಾರ್ವಜನಿಕರು, ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ. ಒಬ್ಬರ ಮಾಡೋಕ್ಕೆ ಅಸಾಧ್ಯ ಅದು. ಆದರೂ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಯಾವುದ್ರೆ ಏನದ ಹಾಗೇನು ಯಾರು ಶಾಸಕರು ಬಂದರೂ ಅವ್ರೇನು ಕೆಲವ್ರು ಕೇಳೋಲ್ಲ. ಯಾವ ಶಾಸಕರಿದ್ರು ಅವ್ರು ನಡ್ಸೋರು ನಮ್ಗಿಂತ ಪವರ್ಫುಲ್ ಇರ್ತಾರೆ ಅವರು. ಯಾವ ಸರ್ಕಾರ ಬಂದರೂ ಹಂಗೆ ಇರ್ತಾರವ್ರ, ಯಾವ ಮಂತ್ರಿ ಬಂದರೂ ಹಂಗೆ ಇರ್ತಾರೆ.
ಒಬ್ಬರು ಬೋರ್ಡ್ ಚೇಂಜ್ ಅಷ್ಟೇ, ಬಿ ಜೆ ಪಿ ಚೇಂಜ್ ಆಯ್ತು, ಕಾಂಗ್ರೆಸ್ ಚೇಂಜ್ ಆಯ್ತು, ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗಿ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ. ಹಂಗೆ ಇರ್ತಾರೆ ಅವ್ರು, ಎಲ್ಲರೂ ವಸೂಲಿ ಹೆಚ್ಚಿರ್ತಾರೆ, ಅವ್ರು ಎತ್ತರ ಬಂದಿರ್ತಾರೆ, ಏನೇನಾರು ವಸೂಲಿ ತಂದಿರ್ತಾರೆ, ಮತ್ತು ಅಲ್ಲೇ ಉಳಿತಾರೆ. ಇದೊಂದು ಸಾರಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡೋಕೆ ಹೋದಾಗ ಭಾಳ ಸಮಸ್ಯೆ ಆಗ್ತೈತಿ. ಹೀಗಾಗಿ ನಾವು ಇಲ್ಲೇ ಇರ್ತೀವಿ ಅನ್ನೋ ಭಾವನೆ ಎಲ್ಲರಿಗೂ ಆಗ್ತೈತೆ. ಸೊ ಇದ್ರೊಳಗೆ ಅಂಥವ್ರಿದ್ರೆ ಭಾಳ ದೂರ ದೂರ ಹಾಕಿ ಕೆಲಸ ತೊಗೋಬೇಕು ಅವ್ರು. ಅವ್ರ ಕಾರ್ಯಕ್ರಮ ಪಾಪ ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆಗೆ ಅದು ಎಲ್ಲ ಸ್ವಚ್ಛ ಮಾಡ್ತಾವೆ. ಅಂಥವ್ರದ ಪಗಾರ ಇಟ್ಕೊಂಡು ಕುಂತಾರೆ. ಇನ್ನೂವರೆಗೆ ಪೌರ ಕಾರ್ಮಿಕರ ವೇತನೂ ಕೂಡ ಆಗಿದೆ. ಇಲ್ಲ ಮನುಷ್ಯ ಬಂದಿದ್ದು ಕೇಳಿದಾಗ ಪೇಮೆಂಟ್ ಮಾಡಿದ್ದು ಅಂತ ಹೇಳಿದಾರು, ಬಹುಶಃ ಮಾಡಿದ್ದು ಅಂತ ಹೇಳಾರ. 2 ಮಂತ್ ಪೆಂಡಿಂಗ್ ಏನೈತ್ರ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದಾರೆ. ಮಣ್ಣಿದ್ದು ಯಾರೋ ಬಂದಿದ್ರು ನನ್ನ ಕಡೆ ವಿಷಯ ಕೇಳಿದ್ವಿ. ಮುಂದಿನ ವಾರನಾಗ ಒಂದು ಸಾರಿ ಸಭೆ ಮಾಡ್ತೀವಲ್ಲ ಅಲ್ಲೇ. ಅದು ಈಗ ಇವತ್ತಿಂದ ಅಲ್ಲ, ಸಿಸ್ಟಮ್ ಹಂಗಿದೆ. ಸಿಸ್ಟಮ್ ನಮ್ಗಿಂತ ಸ್ಟ್ರಾಂಗ್ ಇದೆ, ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇದೆ. ಅದು ಹೇಳಲಿಕ್ಕೆ ಆಗೋಲ್ಲ ಓಪನ್ ಆಗಿ. ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಮ್ನ, ಏನು ಮಾಡ್ಲಿಕ್ಕೆ ಆಗೋಲ್ಲ. ನಾವು ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡೋದು ಅಷ್ಟೇ. ಎಲ್ಲ ಇಡೀ ದೇಶದ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳೋದು. ನಾನು ದಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತೀನಿ. ಶಕ್ತಿ ಪ್ರೋಗ್ರಾಮ್ ಇಲ್ಲಿಂದ ಹಿಡ್ದ ದಿಲ್ಲಿವರೆಗೆ ಏನೇನು ಮಾಡೋದು ಏನೋ ಸಿಸ್ಟಮ್ ಸಿಸ್ಟಮ್ ಚೇಂಜ್ ಆಗಿದೆ. ಸಿಸ್ಟಮ್ ಚೇಂಜ್ ಮಾಡೋಕೆ ನಮ್ಮನ್ನು ಚೇಂಜ್ ಮಾಡ್ತಾರೆ ಅವ್ರು. ನಮ್ಮನ್ನು ಸ್ಟ್ರಾಂಗ್ ಮಾಡಿಬಿಡ್ತಾರೆ. ರಿಸಲ್ಟ್ ಬಗ್ಗೆ ಹೊಸ ಲೆಕ್ಕಾಚಾರಗಳು, ಹೊಸ ಮಾಹಿತಿ, ಹೊಸ ಮನಾಕಾರ, ಹೊಸ ಭಾಗಾಕಾರ ಏನು ಮಗಾಕಾರ ಏನು ನಾವೇನು ಹಾಕಿಲ್ಲ. ಇನ್ನೇನು ಡಬ್ಬಿ ಹೊಡೆದ ಮ್ಯಾಗ ಸುಮ್ಮನೆ ಕೂತೀವಿ ನಾವು. ಈ ಕಡೆ ಹಿಂಗೆ ಹೇಳ್ತಾರೆ, ಒಮ್ಮೆ ಹಂಗೆ ಹೇಳ್ತಾರೆ. ಇನ್ನೇನು ಡಬ್ಬಿ ಹೊಡಿದಂದ 4 ತಾರೀಕು 8 ಗಂಟೆ ಹಾದಿಗೆ ಹಾಕೋದು ಕೂತೀವಿ ನಾವು. ಏನು ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೇಕು. ನಾವು ಗೆಲ್ತೀವಿ ಅಂತ ಅಷ್ಟು ಹೇಳೋರು, ಉಳ್ಕಿದ್ದು ಹೇಳೋಕ್ಕಾಗಲ್ಲ. ನಾವು ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ. ಅದಕ್ಕೆ 4 ತಾರೀಕು ಕಾಯಬೇಕಲ್ಲ. ಏನು ಮಾಡೋರು ಈಗ 4 तारखेवರೆಗೆ कायलेಬೇಕು. बेळगाव महापालिकेच्या अर्थसंकल्पात लाखो रुपयांचे वाटप करूनही भटक्या कुत्र्यांवर नियंत्रण ठेवण्यात महामंडळाचे अधिकारी अपयशी ठरल्याने जनतेकडून नाराजगी व्यक्त होत आहे. विनोद कोलका, कन्नडम्म न्यूज नेटवर्क, बेळगावी.